ತಿಳುವಳಿಕೆ ಬಂದಂಗೆಲ್ಲ ಮನೆ ಬಿಟ್ಟು ಸಂಪರ್ಕ ತಂಡಾಡಿತು. ತಾಯಿ ಅವನ ಸಂಬಂಧ ಮರಿ ಸಾಯಕತ್ತಳು. ಆ ಚಿಂತನೆ ಒಳಗೆ ಬೀಸಗಲ್ಲಾಗ ಹಾಡ್ತಿದ್ರೊಳಗೆ ತಾಯಿ ಬೀಸಗಲ್ಲಾಗ ತಾಯಿ ಮಗನ ನೆನೆಸಿ ಮಗನೊಂದು ಹಡದೇನಲ್ಲ, ಮನೆಗೆ ಮಗ ಆಗಲಿಲ್ಲ, ಜಗತ್ತಿಗೆ ಬೇಕಾದ ಮಗ ಆದ ನನ್ನ ಮಗನೊಂದು ಹಡದೇನಲ್ಲ. ಹಂಗೆ ಹಣೆ ಬರದವ ಬ್ರಹ್ಮ, ಜಗತ್ತಿಗೆ ಬೇಕಾದ ಮಗ ಸಿದ್ಧಾರೂಢ. ಹಣೆ ಬರ ನಾವು ಹಡಿತೀವಿ, ನಮ್ಮ ಮಕ್ಕಳ ಹಣೆ ಬರ ನಾವು ಬರೆಯಕ್ಕೆ ಬರೋದಿಲ್ಲ, ಬರೆದವನೇ ಬೇರೆ ಇರ್ತಾನೆ. ಅದಕ್ಕೆ ಮಗು ಹುಟ್ಟಿದ ಕೂಡಲೇ 6 ವರ್ಷಕ್ಕೆ, 6 ತಿಂಗಳಿಗೆ, 3 ತಿಂಗಳಿಗೆ, 1 ತಿಂಗಳಿಗೆ ಹಿಂಗೆ ಬರೆದ ಪ್ರಕಾರ ಅದು ತಾಯಿ ತಂದೆಗೆ ಕಾಡ್ತಿರ್ತದೆ. ತಾಯಿ ತಂದೆ ಕಳ್ಕೋಬೇಕನ್ನುವಂಥದ್ದು ಬರೆದಿರ್ತಾನೆ. ಕೇರಳ ದೇಶದ ರಾಜನ ಮಗ ಮೂಲಾ ನಕ್ಷತ್ರದಾಗ ಹುಟ್ಟಿದ. ಮೂಲಾ ನಕ್ಷತ್ರದಾಗ ಹುಟ್ಟಿದ ಕೂಡಲೇ ತಾಯಿ ತಂದೆ ಕಳ್ಕೋಬೇಕು, ರಾಜ್ಯ ಕಳ್ಕೋಬೇಕು, ಭಿಕ್ಷಾ ಬೇಡಬೇಕಂತ ಬರೆದು ಬಿಟ್ಟಿದ್ದ. ಅವನು ಹಣೆ ಬರೆದಾಗ ಮಗು ಹುಟ್ಟಿದ 16 ವರ್ಷಕ್ಕೆ ಕೇರಳ ದೇಶದ ರಾಜ ಅವನು ಸತ್ತ, ತಾಯಿ ಸತ್ತ, ಎಲ್ಲರೂ ಸತ್ತ, ಮಗ ಉಳಿದ, ಎಲ್ಲ ರಾಜ್ಯ ಒಟ್ಟು ಸತ್ಯನಾಶ. ಕಡೆಗೆ ಭಿಕ್ಷಾ ಬೇಡಕತ್ತ. ಭಿಕ್ಷಾ ಬೇಡಿಕೊಂತ ಯಾವುದೇ ಒಂದು ಹೊರಳಗೆ ಹೋಗಿ ಮುರುಘ ಧರ್ಮ ಶಾಲೆಯಾಗಿ ಬಿದ್ದಿದ್ದ. ಮುರುಘ ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲ್ಲ ಒಂದು ಕನಸು ಕಂಡನಂತೆ. ಕೇರಳ ದೇಶ ರಾಜನ ಮಗ ಭಿಕ್ಷಕ್ಕಾಗಿ ಯಾವುದೇ ಊರಾಗಿ ಯಾವುದೇ ಶಾಲೆಯಾಗಿ ಭಿಕ್ಷಾ ಬೇಡಿಕೊಂತ ಹೋಗಿ ಮಕ್ಕೊಂಡಿದ್ದಾಗ ಕನಸ್ಬೇಕು. 16 ವರ್ಷದಾಗಿ ಹೀಗಾಗಬೇಕು. ಅದಕ್ಕೆ ಬ್ರಹ್ಮಜ್ಞಾನಿ ಅದನ್ನು ಕೇರಳ ದೇಶದ ರಾಜನ ಮಗನ ನೆನಪಿಗಾಗಿ ಒಂದು ಸಂಸ್ಕೃತದೊಳಗೆ ಒಂದು ಗದ್ಯ ಬರೆದಾನೆ, ಪದ್ಯ ಬರೆದಾನೆ. ಇನ್ನೊರವೆ ನಾಲಿಸಾದೊಡೆ ಪಾರ್ಥ ಧಾರ್ಮಿಕಂ, ಮುನ್ನೋರ್ವನುಂಟು ಕೇರಳ ದೇಶ ಧವನಿಪಂ, ಸನ್ನುದ್ದ ಗುಣೋದಯಂ ಮೇಧಾವಿಯಂ ಬಲಯುತಂ ಬಳಿಕವಂಗೆ, ತನ್ನ ಪಟ್ಟದ ರಾಣಿಯೋಳು ನಡೆದಂಗ್ರಿ ಗರುವೆರಲಾಗಿ, ಜೀವದೋಳು ಉತ್ಪನ್ನನಾದವಂ ಮೂಲ ನಕ್ಷತ್ರದಿಂದ ಅರಿಷ್ಟಾಂಶದೋಳು ಸುಖಮಾರನು. ಕೇರಳ ದೇಶದ ರಾಜನ ಮಗ, ಅಂಥ ಭಾಗ್ಯ ಹುಟ್ಟಿದ ಮಗ. ಅಂಥ ಟೈಮ್ನಾಗ ಹುಟ್ಟಿದ 16 ವರ್ಷಕ್ಕೆ ಎಲ್ಲ ಕಳ್ಕೋಬೇಕು, 16 ವರ್ಷ ಭಿಕ್ಷಾ ಬೇಡಬೇಕು, ಮತ್ತು 16 ವರ್ಷದಾಗ ಕಳ್ಕೊಂಡು ಭಾಗ್ಯ ಕಾಣಬೇಕು ಅಂತ ಬರ್ತದೆ ಬ್ರಹ್ಮ. ಅವನು ಹಣೆ ಬರ ನೋಡ್ರಿ, ಆ ಕೂಸು ಹುಟ್ಟಿದ 16 ವರ್ಷದಾಗ ಎಲ್ಲ ಕಳ್ಕೋಬೇಕು. ತಾಯಿ ತಂದೆ ವಂಶಾವಳಿ ರಾಜ್ಯ ಒಟ್ಟು ಕಳ್ಕೋಬೇಕು, ಭಿಕ್ಷಾ ಬೇಡಬೇಕು. ಭಿಕ್ಷಾ ಬೇಡ 16 ವರ್ಷ ಯಾವುದೇ ಒಂದು ಶಾಲೆಯಾಗಿ ಕನಸಿನಾಗ ಹೋಗಿ ಪರಮಾತ್ಮ ಆ ಸ್ವರೂಪದಾಗ ಭೇಟಿ ಆದ. ಆಣಿನ ಕಂಡ ಕನಸಿನಾಗ, ಕುದುರೆನ ಕಂಡ, ರಥನ ಕಂಡ, ಸೈನ್ಯ ತಗೊಂಡ್ ಬಂದ. ಯಾಕೆ ಅವ ಭಿಕ್ಷಾ ಬೇಡುವಾಗ ನೆನೆಸ್ಕೊಂತ ನಮ್ಮ ಅಪ್ಪ ಎಂಥವಿದ್ದಂತ ಭಿಕ್ಷಾ ಬೇಡ್ತಿತ್ತು, ಯಾವರೆಗಾರ ಮಕ್ಕೊಂತಿತ್ತು. 4 ಚರಣದೊಳಗೆ ಕೇರಳ ದೇಶದ ರಾಜನ ಮಗ 4ನೇ ಚರಣಕ್ಕೆ ಎಲ್ಲ ಕಂಡ. ಮತ್ತು ಕೇರಳ ದೇಶ ಆಗಿ ಉಳಿತು, ರಾಜ್ಯ ಉಳಿತು. ಮಕ್ಕಳು ಹುಟ್ಟಿದಂಥ ಟೈಮ್ ಮುಖ್ಯ ನಾವು ನೋಡ್ತಿರ್ಬೇಕು, ಅದನ್ನು ಬರೆದಿರಬೇಕು. ಆಯ್ತಾ?